ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಸಣ್ಣ ಹಳ್ಳಿಯಲ್ಲಿ ಇದೊಂದು ಚಲನಚಿತ್ರ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನೋಡುಗರ ಗಮನ ಸೆಳೆಯಲಿದೆ. ಶಿವಮ್ಮ ಎರೆಹಂಚಿನಾಳ ಈ ಚಲನಚಿತ್ರವನ್ನ ರಿಷಬ್ ಶೆಟ್ಟಿ ಹಾಗೂ ಅದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರುವ ಈ ಚಲನಚಿತ್ರದ ನಿರ್ದೇಶಕರು ಆದ ಜೈಶಂಕರ್ ಅರೇರಾ ಅವರಿಂದ ಜೂನ್ 14ರಂದು ಈ ಚಲನಚಿತ್ರ ರಾಜ್ಯದಾದ್ಯಂತ ಎಲ್ಲ ಟಾಕೀಸ್ನಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತಪ್ಪ ರುದ್ರಪ್ಪ ಕೋಳೂರ ಇವರು ಹೇಳಿದ್ದಾರೆ. ಈ ವೇಳೆಯಲ್ಲಿ ಶಿವಮ್ಮ ಎರೆಹಂಚಿನಾಳ ಎಂಬ ಈ ಚಲನಚಿತ್ರ 3-4 ತಿಂಗಳ ತನಕ ಎರೆಹಂಚಿನಾಳ ಗ್ರಾಮದಲ್ಲಿ 2021-22ರಲ್ಲಿ ಈ ಚಲನಚಿತ್ರ ಶೂಟಿಂಗ್ ನಡೆದಿದ್ದು, ಚಲನಚಿತ್ರದಲ್ಲಿ ಎರೆಹಂಚಿನಾಳ ಗ್ರಾಮದ 46 ವರ್ಷದ ಮಹಿಳೆ ಶರಣಮ್ಮ ಚೆಟ್ಟಿ ಇವರು ಮುಖ್ಯ ಹೀರೋಯಿನ್ ಆಗಿ ಚಲನಚಿತ್ರದಲ್ಲಿ ಭಾಗವಹಿಸಿದ್ದು, ಉಳಿದ ಪಾತ್ರದಲ್ಲಿಯೂ ಕೂಡ ಎರೆಹಂಚಿನಾಳ ಗ್ರಾಮಸ್ಥರು ಈ ಚಲನಚಿತ್ರದ ನಟನೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ಈ ಚಲನಚಿತ್ರದ ನಿರ್ದೇಶಕರು ಆದ ಜೈಶಂಕರ್ ಅರೇರಾ ಇವರು ತಿಳಿಸಿದ್ದಾರೆ. ಈ ವೇಳೆಯಲ್ಲಿ ಅಷ್ಟೇ ಅಲ್ಲದೆ ಚಲನಚಿತ್ರ ಅಂತಾರಾಷ್ಟ್ರೀಯದಲ್ಲಿ ಪ್ರಶಸ್ತಿ ಆಹ್ವಾನ ಪಡೆದುಕೊಂಡಿತು ಹಾಗೂ ಅಂತಾರಾಷ್ಟ್ರೀಯದಲ್ಲಿ ಈ ಚಲನಚಿತ್ರಕ್ಕೆ ನಮಗೂ ಬಿಡುಗಡೆ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಎಂದರು. ಈ ಚಲನಚಿತ್ರವನ್ನ ಗದಗ ಶಾಂತಿ ಟಾಕೀಸ್ನಲ್ಲಿ ರಿಷಬ್ ಶೆಟ್ಟಿ ಹಾಗೂ ನಿರ್ದೇಶಕರು ಆದ ಜೈಶಂಕರ್ ಅರೇರಾ ಹಾಗೂ ಚಲನಚಿತ್ರದಲ್ಲಿ ನಟಿಸಿರುವ ಕಲಾವಿದರಿಂದ ಜೂನ್ 14, 2024ರಂದು ಈ ಚಲನಚಿತ್ರ ಬಿಡುಗಡೆಗೊಳ್ಳಲಿದೆ. ಶಿವಮ್ಮ ಎರೆಹಂಚಾಳ ಎಂಬ ಒಂದು ಚಲನಚಿತ್ರ ಎರೆಹಂಚಾಳ ಗ್ರಾಮದದ್ದು, ಇಲ್ಲಿ ಹಳ್ಳಿ ಭಾಷೆಯಲ್ಲಿ ಹಳ್ಳಿ ಎರೆಹಂಚಾಳ ಗ್ರಾಮದಾಗ ನಡೆದದ್ದು. ಇವತ್ತು ಅವ್ರ ಹೀರೋಯಿನಿಯಾಗಿ ಶಿವಮ್ಮನ ಪಾತ್ರ ವಹಿಸ್ತಾರೆ ಚೆಟ್ಟಿ ಶರಣಮ್ಮ ಅವರು. ಇವತ್ತು ಆ ಪಿಕ್ಚರ್ ಚಲನಚಿತ್ರಕ್ಕೆ ಇವತ್ತು ಮೇನ್ ನಿರ್ದೇಶಕರ ರಿಷಬ್ ಶೆಟ್ಟಿ ಅವರು ಇದ್ರಕ್ಕೆ ಭಾಗವಹಿಸಿದ್ದು, ನೇತೃತ್ವಗಳು ಅವರು ಹೆಚ್ಚು ಖರ್ಚು ಮಾಡಿದ್ದಾರೆ. ಇದೇ ಗ್ರಾಮದವರಾಗ ಮತ್ತು ಜಯಶಂಕರ್ ಅರೇರ್ ಅಂತ ಅವರು ಇದೇ ಗ್ರಾಮದವರು. ಉಳಿದ ಪಾತ್ರ ನಮ್ಮ ಊರ ಗ್ರಾಮದಲ್ಲಿ ಈ 3-4 ತಿಂಗಳು 2021-22ರಲ್ಲಿ ನಮ್ಮ ಎಲ್ಲ ಎರೆಹಂಚಾಳ ಗ್ರಾಮದ್ದು ಹಳ್ಳಿ ಭಾಷೆಯಲ್ಲಿ ಇವತ್ತು ಆ ಚಲನಚಿತ್ರ ನಡೆದಿದೆ. ಇವತ್ತು ಜೂನ್ 14ಕ್ಕೆ ಇವತ್ತು ಎಲ್ಲ ಕರ್ನಾಟಕ ಎಲ್ಲ ಟಾಕೀಸ್ನಲ್ಲಿ ಬಿಡುಗಡೆಗೊಳ್ಳಲಿದೆ. ಹಾಗೂ ಇವತ್ತು ಗದಗಿನಲ್ಲಿ ಇವತ್ತು ಶಾಂತಿ ಟಾಕೀಸ್ನಲ್ಲಿ ಇವತ್ತು ರಿಷಬ್ ಶೆಟ್ಟಿ ಶಂಕರ್ ಅವರು ಅದನ್ನ ಚಲನಚಿತ್ರ ಬಿಡುಗಡೆಗೊಳಿಸಲಿದ್ದಾರೆ ಎಂದು. ಉತ್ತರ ಕರ್ನಾಟಕದ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಕಲೆಯಲ್ಲಿ ಉತ್ತರ ಕರ್ನಾಟಕದ ಜನ ಕಣ್ಮನ ಸೆಳೆಯುವಂತಹ ಈ ಚಲನಚಿತ್ರ ರಾಜ್ಯದಾದ್ಯಂತ ಎಲ್ಲ ಟಾಕೀಸ್ನಲ್ಲಿ ಶಿವಮ್ಮ ಎರೆಹಂಚಿನಾಳೆ ಎನ್ನುವ ಈ ಚಲನಚಿತ್ರವನ್ನ ಕರ್ನಾಟಕದ ಎಲ್ಲ ಟಾಕೀಸ್ನಲ್ಲಿ ಬಿಡುಗಡೆಗೊಳ್ಳಲಿದ್ದು, ಎಲ್ಲರೂ ಕೂಡ ನೋಡಿ ಆನಂದಿಸಬಹುದು ಎಂದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.